ಈ ಮೂಲಕ ಕೇಳುತ್ತಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಾನು ಮಾತನಾಡಲಿರುವ ವಿಷಯ ವಿಶ್ವ ಪುಸ್ತಕ ದಿನ. ಒಂದು ಕ್ಷಣ ಯೋಚಿಸಿ, ನಾವು ಸಂಕಷ್ಟದಲ್ಲಿ ಇದ್ದಾಗ, ನಮ್ಮ ಜೊತೆ ಯಾರೂ ಇಲ್ಲದಾಗ, ನಮ್ಮ ಮನಸ್ಸು ಒಂಟಿಯಾಗಿರುವಾಗ, ಆ ಸಮಯದಲ್ಲಿ ನಮ್ಮ ಜೊತೆ ನಿಂತುಕೊಳ್ಳುವ ನಿಜವಾದ ಸ್ನೇಹಿತ ಯಾರು ಗೊತ್ತೇ? ಅದುವೇ ಪುಸ್ತಕ. ಪುಸ್ತಕಗಳು ದೀಪಗಳು. ಅವು ನಮ್ಮ ಕತ್ತಲೆಯ ದಿನಗಳಲ್ಲಿ ದಾರಿ ತೋರಿಸುವ ಮಾರ್ಗದರ್ಶಿಗಳು. ಪ್ರತಿ ವರ್ಷ ಏಪ್ರಿಲ್ 23ರಂದು ನಾವು ವಿಶ್ವ ಪುಸ್ತಕ ದಿನವನ್ನು ಆಚರಿಸುತ್ತೇವೆ. ಈ ದಿನವನ್ನು 1995ರಲ್ಲಿ ಯುನೆಸ್ಕೋ ಪ್ರಾರಂಭಿಸಿತು. ಏಕೆಂದರೆ ಒಂದು ಪುಸ್ತಕ ಒಂದು ಜೀವನವನ್ನು ಬದಲಾಯಿಸಬಹುದು, ಒಂದು ವಾಕ್ಯ ಒಂದು ಮನಸ್ಸನ್ನು ಎಬ್ಬಿಸಬಹುದು, ಒಂದು ಕತೆ ಒಂದು ವ್ಯಕ್ತಿಯ ಭವಿಷ್ಯವನ್ನು ರೂಪಿಸಬಹುದು. ನಾವು ಇಂದು ಮೊಬೈಲ್, ಸೋಷಿಯಲ್ ಮೀಡಿಯಾ, ಟಿವಿ ಇವೆಲ್ಲದರಲ್ಲಿ ಮುಳುಗಿ ಮಗ್ನರಾಗಿದ್ದೇವೆ. ಆದರೆ ಒಂದು ನಿಜವಾದ ಪ್ರಶ್ನೆ ನಮ್ಮ ಮನಸ್ಸಿಗೆ ಕೇಳಿಕೊಳ್ಳೋಣ. ನಾವು ಕೊನೆಯ ಬಾರಿ ಒಂದು ಪುಸ್ತಕ ಓದಿದ್ದು ಯಾವಾಗ? ಪುಸ್ತಕ ಓದುವುದು ಅಂದರೆ ಕೇವಲ ಓದು ಅಲ್ಲ, ಅದು ಒಂದು ಪ್ರಯಾಣ, ಒಂದು ಅನುಭವ. ಅದು ನಮ್ಮ ಒಳಗಿನ ವ್ಯಕ್ತಿಯನ್ನು ಬದಲಾಯಿಸುವ ಶಕ್ತಿ. ಈ ದಿನವನ್ನು ಮಹಾನ್ ಲೇಖಕರಾದ ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಮೈಗುಲ್ ದೆ ಕೆರ್ವೆಂಟಸ್ ಅವರ ಸ್ಮರಣಾತ್ಮಕವಾಗಿ ಆಚರಿಸಲಾಗುತ್ತದೆ. ಅವರು ಬರೆದ ಪದಗಳು ಇಂದಿಗೂ ಜೀವಂತ. ಇಂದು ಪುಸ್ತಕಗಳ ಶಕ್ತಿಯ ಸಾಕ್ಷಿ. ಸ್ನೇಹಿತರೇ, ನಾವು ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಮತ್ತು ಜ್ಞಾನವನ್ನು ಕಳೆದುಕೊಂಡರೆ ಮತ್ತೆ ಪಡೆಯುವುದು ಕಷ್ಟ. ಒಂದು ಪುಸ್ತಕವನ್ನು ತೆರೆದಾಗ ನಾವು ಒಂದು ಹೊಸ ಲೋಕವನ್ನೇ ತೆರೆದಂತಾಗುತ್ತದೆ. ಇಂದು ಈ ವೇದಿಕೆ ಮೇಲೆ ನಿಂತು ನಾನು ಒಂದು ಮನವಿಯನ್ನು ಮಾಡುತ್ತೇನೆ. ಪ್ರತಿದಿನ ಕನಿಷ್ಠ 10 ನಿಮಿಷವಾದರೂ ಪುಸ್ತಕ ಓದೋಣ. ನಮ್ಮ ಮಕ್ಕಳಿಗೂ ಓದುವ ಅಭ್ಯಾಸ ಬೆಳೆಸೋಣ. ಯಾಕೆಂದರೆ ಪುಸ್ತಕ ಓದುವ ಸಮಾಜವೇ ಬೆಳೆಯುವ ಸಮಾಜ. ನನ್ನ ಒಂದು ಕೊನೆಯಲ್ಲಿ ಒಂದು ಮಾತು: ಪುಸ್ತಕಗಳು ಮಾತನಾಡುವುದಿಲ್ಲ, ಆದರೆ ನಮ್ಮ ಜೀವನವನ್ನು ಮಾತನಾಡಿಸುವ ಶಕ್ತಿ ಅವುಗಳಲ್ಲಿದೆ. ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಇದನ್ನು ನಿಮ್ಮ ಪ್ರಿಯರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಈ ರೀತಿಯಾಗಿರುವಂಥ ಮಾಹಿತಿಯ ವಿಡಿಯೋಗಳನ್ನು ನಿಮಗೆ ಬೇಗನೆ ಸಿಗುತ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.